ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡಲೇಬೇಕು. ಅವರು ಈ ರೀತಿಯಾಗಿ ಅವರ ಹಿಂಬಾಲಕರನ್ನ ಬಿಟ್ಟು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಹೀಗೆಲ್ಲ ಮಾಡಿಸಿದ್ದಾರೆ ಎನ್ನುವಂತ ದೊಡ್ಡ ಮಟ್ಟದ ಆರೋಪ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ರು. ನಾಯಿ ಅಂತ ಬಯಸ್ಕೊಂಡಿದ್ದು ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಎನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ. ಛಲವಾದಿಯಿಂದ ನಾಯಿ ಅಂತ ಬಯಸ್ಕೊಂಡವನು ನಾನು, ಆದ್ರೆ ತಾನೇ ಹಾನಿಗೆ ಒಳಗಾದವರಂತೆ ಛಲವಾದಿ ವರ್ತಿಸ್ತಿದ್ದಾರೆ ಎನ್ನುವುದಾಗಿ ಹೇಳಿಕೆಯನ್ನ ಕೊಟ್ಟರು. ಸಂಪತ್, ಹೌದು, ಛಲವಾದಿಯಿಂದ ನಾಯಿ ಅಂತ ಬಯಸ್ಕೊಂಡವನು ನಾನು ಅಂತ ಈಗ ಖರ್ಗೆ ಹೇಳಿರುವಂಥದ್ದು. ಆದ್ರೆ ತಾನೇ ಹಾನಿಗೊಳಗಾದಂತೆ, ಅಂದ್ರೆ ಛಲವಾದಿಯವರೇ ಏನೋ ಹಾನಿಗೊಳಗಾದ್ರು ಅನ್ನೋ ಹಾಗೆ ಛಲವಾದಿ ಈಗ ವರ್ತಿಸ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರುವಂಥದ್ದು. ಬೈದ್ರವರೇ ಬಯಸ್ಕೊಂಡವರ ವಿರುದ್ಧ ಹೋರಾಡಿದ್ರೆ ಹೇಗಿರುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಅವರು ಹಾಕಿದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ಛಲವಾದಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಇನ್ನೊಂದ್ ಕಡೆ ನಿಮ್ಮ ಪಕ್ಷದವರನ್ನ ನಾನೇನಾದ್ರೂ ಹಂದಿನಾಯಿ ಅಂತ ಕರಿಬಹುದಾ ಅಂತ ಕೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿದ್ರೆ ಇದನ್ನೆಲ್ಲ ಇವರೆಂದ್ರು ಮಾಂಟೆಸರಿಗೆ ಹೋಗಿ ಈ ಪದಗಳನ್ನ ಕಲ್ತ್ಕೊಂಡ್ ಬಂದ್ರ? ಈ ರೀತಿಯಾಗಿ ಹೇಳಬೇಕು ಅನಿಮಲ್ಸ್ ನೇಮ್ನ. ನಾವು ಆರಂಭದಲ್ಲೇ ಹೇಳಿದ್ವಿ, ಯಾಕೆ ನಿಮ್ಮ ರಾಜಕೀಯಕ್ಕೆ ಪಾಪ ಪ್ರಾಣಿಗಳನ್ನು ತರ್ತೀರಿ ಅಂತೇಳಿ. ಅಂಥದ್ದೇ ವಾಗ್ಯುದ್ಧ ಸದ್ಯ ರಾಜ್ಯ ರಾಜಕೀಯದಲ್ಲಿ ಎರಡೂ ಪಕ್ಷಗಳು ಮಾಡ್ತಾ ಇರುವಂಥದ್ದು. ಒಂದು ಆಡಳಿತ ಪಕ್ಷ, ಒಂದು ವಿರೋಧ ಪಕ್ಷ. ರಾಜ್ಯದ ಜನ ಇದನ್ನು ನೋಡ್ತಾ ಇದ್ದಾರೆ. ನಾರಾಯಣಸ್ವಾಮಿ ಅವರು ಕಲಬುರಗಿಗೆ ಹೋಗಿ ಜನರ ಮುಂದೆ ಅಳ್ತಾ ಇದ್ದಾರೆ. ನನಗೆ ಅನ್ಯಾಯ ಆಗಿದೆ, ನನಗೆ ದಿಗ್ಬಂಧನ ಆಗಿದೆ, ನನಗೆ ಮೋಸ ಆಗಿದೆ, ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಅಟ್ಟಹಾಸ ಮೆರೆಸಿದ್ದಾರೆ. ಅವರು ವಿಕ್ಟಮ್ಮ. ನನಗೆ ಸ್ವಲ್ಪ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ನನಗೆ ಬಿಡಿಸಿ ಹೇಳಬೇಕು. ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ, ಅವ್ರು ಹೆಂಗೆ ವಿಕ್ಟಿಮ್ ಆದರು? ನನಗೆ ನಾಯಿ ಅಂತ ಬೈದಿ ನನ್ನ ಮತಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಏನೇನು ನಡೆದಿದೆ ಅಂತಲೂ ಕೂಡ ಎಲ್ಲ ಸಾಕ್ಷಿಗಳು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಇದು ಅವರು ಸ್ವಲ್ಪ ನನಗೆ ಬೀಳಿಸಿರ್ಬೇಕು. ಅವ್ರಷ್ಟು ಹುಷಾರು ನಾನಿಲ್ಲ. ನೀವೇ ಬೈದಿ, ನೀವೇ ಜನರ ಕಾಲು ಬೈಸ್ಕೊಂಡು ಮತ್ತು ಇವತ್ತು ಉಲ್ಟಾ ನೀವೇ ರ್ಯಾಲಿ ಮಾಡ್ತಾ ಇದ್ದೀರಲ್ಲಪ್ಪ. ಇದ್ರ ಲಾಜಿಕ್ಕೇ ನನಗೆ ಅರ್ಥ ಆಗಿಲ್ಲ. ನನಗೆ ಹೂ ಇಸ್ ದ ವಿಕ್ಟಮ್ ಹಿಯರ್? ಬೈದವರ ಬೈಸ್ಕೊಂಡವರ? ಆದರೆ ಒಂದು ಭಾಳ ಸಂತೋಷ ಏನಂದರೆ, ಇವತ್ತು ಎಲ್ಲ ವಿಪಕ್ಷದ ನಾಯಕರು ಕಲಬುರಗಿಗೆ ಭಾಳ ಫ್ರೀಕ್ವೆಂಟಾಗಿ ಬರ್ತಾಯಿದ್ದಾರೆ. ನನಗೆ ಭಾಳ ಸಂತೋಷ.